Those who wait upon the Lord shall exchange their strength. Isaiah 40:31. ಕರ್ತನನ್ನು ನಿರೀಕ್ಷಿಸುವವರು ಅಂದರೆ ಕರ್ತನಿಗಾಗಿ ಕಾಯುವವರು ತಮ್ಮ ಬಲವನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ. ಯೆಶಾಯ 40:31. They shall mount up with wings like eagles. ಅವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರುವರು. While other people are just trying to climb that mountain, ಬೇರೆ ಇತರರು ಬೆಟ್ಟವನ್ನ ಏರಲು ಪ್ರಯತ್ನ ಮಾಡ್ತಿರ್ತಾರೆ. those who wait on the Lord fly over the mountain like an eagle and go to their destination. ಕರ್ತನನ್ನ ನಿರೀಕ್ಷಿಸುವವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಹತ್ತುತ್ತಾರೆ ಮತ್ತು ತಲುಪಬೇಕಾದ ಸ್ಥಳವನ್ನ ಬಹಳ ಬೇಗ ಸುಲಭವಾಗಿ ತಲುಪುತ್ತಾರೆ. 100 times quicker than these people who are climbing up the mountain. ಯಾರು ಈ ಬೆಟ್ಟವನ್ನ ಏರ್ತಿರ್ತಾರಲ್ಲ ಅವರಿಗಿಂತ 100 ಪಟ್ಟು ವೇಗವಾಗಿ ಹೋಗಿ ಬೆಟ್ಟವನ್ನ ಏರುತ್ತಾರೆ. It's much better to wait on the Lord and listen to what he has to say. They shall mount up with wings like eagles. ಕರ್ತನು ಹೇಳುವಂತದ್ದಕ್ಕೆ ನಿರೀಕ್ಷಿಸಿ ಕಾಯುವುದು ಒಳ್ಳೆಯದು. ಅಂತವರು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ಏರಿ ಬಿಡ್ತಾರೆ. Are you mounting up with wings like eagles and crossing mountains, or are you walking over that mountain? ನೀವು ಹದ್ದುಗಳಂತೆ ರೆಕ್ಕೆಗಳಿಂದ ಬೆಟ್ಟವನ್ನ ದಾಟಿ ಹೋಗ್ತಾ ಇದ್ದೀರಾ ಅಥವಾ ಬೆಟ್ಟದ ಮೇಲೆ ಕೇವಲ ನಡೆದುಕೊಂಡು ಹೋಗುವವರಾಗಿದ್ದೀರಾ? When you wait on the Lord and listen to him, that's how Jesus was. ನೀವು ಕರ್ತನಿಗಾಗಿ ಕಾಯ್ದುಕೊಂಡು ಆತನಿಂದ ಕೇಳಿಸಿಕೊಳ್ಳುವುದಾದ್ರೆ ಯೇಸು ಸ್ವಾಮಿಯು ಕೂಡ ಅದೇ ರೀತಿ ಮಾಡಿದರು. I mean, see a classic example of that. ಇದರ ಒಂದು ಬಹಳ ಸ್ಪಷ್ಟವಾದಂತ ಉದಾಹರಣೆಯನ್ನ ನೋಡ್ರಿ ನೀವು. The devil tells him, turn the stones into bread. ಸೈತಾನನು ಯೇಸುವಿಗೆ ಹೇಳ್ತಾನೆ ಆ ಒಂದು ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸಿ ತಿನ್ನು ಅಂತ. And he says, I mean, if he had used his reason, ಒಂದು ವೇಳೆ ಯೇಸು ಸ್ವಾಮಿಯು ತಮ್ಮ ತರ್ಕವನ್ನ ಉಪಯೋಗಿಸಿ ಬಿಟ್ಟಿದ್ರೆ, he'd have said, yeah, reason says I'm hungry. ತರ್ಕ ಹೇಳತ್ತೆ, ಹೌದು ನಾನು ಹಸಿವೆಗೊಂಡಿದ್ದೇನೆ, I haven't eaten for 40 days. ನಾನು 40 ದಿನಗಳಿಂದ ಊಟ ಕೂಡ ಮಾಡಿಲ್ಲ. There's no sin in eating bread. ರೊಟ್ಟಿಯನ್ನ ತಿನ್ನುವಂತದ್ದರಲ್ಲಿ ಪಾಪವೇನು ಇಲ್ಲ. God has given me power. ದೇವರು ನನಗೆ ಬಲವನ್ನ ಕೊಟ್ಟಿದ್ದಾರೆ ಅಥವಾ ಅಧಿಕಾರವನ್ನ ಕೊಟ್ಟಿದ್ದಾರೆ. I've been anointed 40 days ago. 40 ದಿನಗಳ ಹಿಂದೆ ನಾನು ಅಭಿಷೇಕಗೊಂಡೆ. I have the power to turn stones into bread. ಆ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸುವಂತ ಬಲ ಮತ್ತು ಅಧಿಕಾರ ನನಗಿದೆ. I'm not cheating anybody. I'm not stealing anybody else's bread. ನಾನು ಯಾರದೋ ರೊಟ್ಟಿಯನ್ನ ಕದಿತಾ ಇಲ್ಲ, ನಾನು ವಂಚಿಸುತ್ತಿಲ್ಲ ಕೂಡ. These are just rocks. There are hundreds of rocks here. One rock disappearing and becoming bread won't make any difference. ಇದು ಕೇವಲ ಕಲ್ಲು ಅಥವಾ ಬಂಡೆ. ಇಲ್ಲಿ 100 ಕಲ್ಲು ಬಂಡೆಗಳಿವೆ. ಅದರಲ್ಲಿ ಒಂದು ಕಾಣದೆ ಹೋಗ್ಬಿಟ್ರೆ ಏನು ಅಂತ ವ್ಯತ್ಯಾಸ ತರೋದಿಲ್ಲ. Let me turn these stones into bread and satisfy me. ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸಿಕೊಂಡು ನನ್ನ ಹಸುವೆಯನ್ನ ತೃಪ್ತಿಗೊಳಿಸೋಣ ಅಂತ ತರ್ಕ ಹೇಳುತ್ತದೆ. I'm sure my father will be quite happy with my using my power like that. ನನ್ನ ಅಧಿಕಾರ ಅಥವಾ ಬಲವನ್ನ ಈ ರೀತಿಯಾಗಿ ಉಪಯೋಗಿಸಿಕೊಳ್ಳುವಾಗ ನನ್ನ ತಂದೆಯು ನಿಶ್ಚಯವಾಗಿ ಸಂತೋಷ ಪಡುತ್ತಾರೆ ಎಂದು ತರ್ಕ ಹೇಳುತ್ತದೆ. Jesus did not do it. ಯೇಸು ಸ್ವಾಮಿ ಅದನ್ನು ಮಾಡಲಿಲ್ಲ. He did not live by reason. ಅವರು ತರ್ಕದ ಆಧಾರದ ಮೇಲೆ ಜೀವಿಸಲಿಲ್ಲ. He told the devil, ಯೇಸು ಸೈತಾನನಿಗೆ ಈ ರೀತಿ ಹೇಳ್ತಾರೆ, sorry, I haven't heard any word from my father to turn the stones into bread. ಕಲ್ಲನ್ನ ರೊಟ್ಟಿಯನ್ನಾಗಿ ಮಾರ್ಪಡಿಸುವಂತೆ ನನ್ನ ತಂದೆ ನನಗೇನು ಹೇಳಲಿಲ್ಲ ಅಂತ ಹೇಳ್ತಾರೆ. If he tells me I'll do it, but I haven't heard any word from him. ನನ್ನ ತಂದೆ ನನಗೆ ಹೇಳಿದ್ರೆ ನಾನು ಖಂಡಿತ ಮಾಡ್ತೀನಿ, ಆದ್ರೆ ನಾನು ನನ್ನ ತಂದೆಯಿಂದ ಆ ರೀತಿಯ ಕೇಳಿಸಿಕೊಂಡಿಲ್ಲ ಅಂತ ಯೇಸು ಸೈತಾನನಿಗೆ ಹೇಳಿದರು. So even though my reason says it's okay, I'm not cheating anybody, I'm not deceiving anyone. ನನ್ನ ತರ್ಕ ಈ ರೀತಿ ಹೇಳುವಾಗ ಪರವಾಗಿಲ್ಲ, ನಾನೇನು ವಂಚಿಸ್ತಿಲ್ಲ ಅಥವಾ ಮೋಸಪಡಿಸುತ್ತಿಲ್ಲ ಯಾರನ್ನು, I'm not stealing and I need it. All these things are true, but my father has not told me to do it. ನಾನು ಕದಿಯುತ್ತಿಲ್ಲ, ಇದು ನನಗೆ ಅವಶ್ಯಕವಾಗಿದೆ, ಇವೆಲ್ಲ ಸತ್ಯ ಇದ್ರೂ ಕೂಡ ನನ್ನ ತಂದೆ ನನಗೆ ಹೇಳಲಿಲ್ಲ ಈ ರೀತಿ ಮಾಡುವಂತೆ. How many Christians live like that? ಎಷ್ಟು ಜನ ಕ್ರೈಸ್ತರು ಈ ರೀತಿಯಾಗಿ ಜೀವಿಸುತ್ತಾರೆ? Most Christians live by I need it, and if I don't cheat anybody, I'm not stealing, I go ahead and do it. I don't need to wait for God to tell me. ಅನೇಕ ಕ್ರೈಸ್ತರು ಈ ರೀತಿಯಾಗಿ ಹೇಳಿ ಜೀವಿಸುತ್ತಾರೆ, ನನಗಿದ್ರ ಅವಶ್ಯಕತೆ ಇದೆ, ನಾನೇನು ಕದಿಯುತ್ತಿಲ್ಲ, ನಾನೇನು ಯಾರನ್ನು ವಂಚಿಸುತ್ತಿಲ್ಲ, ಕರ್ತನು ನನಗಾಗಿ ಹೇಳುವಂತದ್ದನ್ನ ನಾನು ಕಾಯೋ ಅವಶ್ಯಕತೆ ಇಲ್ಲ, ನಾನು ಹೋಗಿ ಮುಂದಾಗಿ ಮಾಡ್ತೀನಿ ಅಂತ ಹೇಳುವವರಾಗಿರ್ತಾರೆ. Well, I agree. That is the kindergarten level. When you're in kindergarten, you don't wait for such things. ನಾನು ಒಪ್ಪುತ್ತೇನೆ, ಇವೆಲ್ಲ ಒಂದ್ ರೀತಿ ಕಿಂಡರ್ ಗಾರ್ಡನ್ ಮಟ್ಟದ್ದಾಗಿದೆ. ನೀವು ಕಿಂಡರ್ ಗಾರ್ಡನ್ ಅಥವಾ ನರ್ಸರಿ ಆಗಿದ್ರೆ ಇಂತಹ ಸಂಗತಿಗಳಿಗೆ ಕಾಯೋ ಅವಶ್ಯಕತೆ ಇಲ್ಲ. But when you go on with the Lord, you do come to the place where you really want God to lead you in everything. ನೀವು ದೇವರೊಟ್ಟಿಗೆ ನಡೆದ ಹಾಗೆ ನೀವು ಈ ರೀತಿಯ ಒಂದು ಸ್ಥಾನಕ್ಕೆ ಬರ್ತೀರಿ.
ಕರ್ತನೆ ಪ್ರತಿಯೊಂದಕ್ಕೂ ನನಗೆ ಮುನ್ನಡೆಸಬೇಕು ಎಂಬಂತ ಸ್ಥಿತಿಗೆ. Why didn't Jesus go for a vacation to Rome? ಯಾಕೆ ಯೇಸು ಸ್ವಾಮಿಯು ವಿರಾಮಕ್ಕಾಗಿ ರೋಮ್ಗೆ ತೆರಳಲಿಲ್ಲ? Is there anything wrong in a believer having a vacation? ವಿಶ್ವಾಸಿಯು ವಿರಾಮಕ್ಕಾಗಿ ಅಲ್ಲಿ ಇಲ್ಲಿ ತೆರಳುವಂತದ್ದು ತಪ್ಪ ಹಾಗಾದ್ರೆ? I mean, Jesus could have used a reason. I've been slogging away for one whole year. ಯೇಸು ಸ್ವಾಮಿಯು ತಮ್ಮ ಸ್ವಂತ ತರ್ಕವನ್ನು ಉಪಯೋಗಿಸಿ ಈ ರೀತಿ ಹೇಳಬಹುದಾಗಿತ್ತು, ನಾನು ಒಂದು ವರ್ಷ ಅವಿಶ್ರಾಂತತೆಯಿಂದ ಬಹಳಷ್ಟು ದುಡಿದು ಬಿಟ್ಟಿದ್ದೇನೆ. Day and night, many sleepless nights, serving. I need a little break. ಹಗಲು ರಾತ್ರಿ ನಿದ್ರೆ ಇಲ್ಲದೆ ಕಳೆದು ಬಿಟ್ಟಿದ್ದೇನೆ, ಸೇವೆ ಮಾಡಿದ್ದೇನೆ, ನನಗೀಗ ಸ್ವಲ್ಪ ವಿಶ್ರಾಂತಿ ಅಥವಾ ವಿರಾಮ ಬೇಕಾಗಿದೆ. I think I'll take a break and go to Rome. ನಾನು ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ರೋಮ್ಗೆ ಹೋಗೋಣ. I won't sin. Do you think Jesus would have sinned if he had gone to Rome? ನೀವು ನೆನೆಸ್ತೀರಾ ಯೇಸು ಸ್ವಾಮಿ ಒಂದು ವೇಳೆ ಏನಾದರೂ ರೋಮ್ಗೆ ಹೋಗಿದ್ರೆ ಪಾಪ ಆಗ್ತಿತ್ತು ಅಂತ? No, never. He wouldn't have sinned anywhere in the world. ಇಲ್ಲ, ಖಂಡಿತ ಇಲ್ಲ. ಯೇಸು ಸ್ವಾಮಿ ಈ ಲೋಕದಲ್ಲಿ ಎಲ್ಲೇ ಇದ್ರೂ ಕೂಡ ಅಥವಾ ಎಲ್ಲೇ ಹೋದ್ರೂ ಪಾಪ ಅಂತ ಆಗ್ತಿರ್ಲಿಲ್ಲ ಅದು. Why didn't he go to Rome for a vacation just to relax as a servant of God who's exhausted? ಒಬ್ಬ ದೇವರ ಸೇವಕನಾಗಿ ಅವಿಶ್ರಾಂತತೆಯಿಂದ ದುಡಿದು ಬಹಳಷ್ಟು ಸುಸ್ತಾದಾಗ ಯಾಕೆ ಯೇಸು ಸ್ವಾಮಿ ವಿಶ್ರಾಂತಿಗೆಂದು ರೋಮ್ಗೆ ತೆರಳಲಿಲ್ಲ? I'll tell you why. The father never told him. ನಾನು ನಿಮಗೆ ಹೇಳ್ತೀನಿ ಯಾಕೆ ಅಂತ. ತಂದೆಯು ಯೇಸು ಸ್ವಾಮಿಗೆ ಆ ರೀತಿ ಹೋಗು ಅಂತ ಹೇಳಿರಲಿಲ್ಲ. ಅದಕ್ಕಾಗಿ He would not have sinned by going to Rome, but he'd have missed God's will. ಒಂದು ವೇಳೆ ಯೇಸು ರೋಮ್ಗೆ ಹೋಗಿದ್ರೆ ಅದು ಪಾಪ ಮಾಡಿದಂಗೆ ಆಗ್ತಿರ್ಲಿಲ್ಲ, ಆದರೆ ದೇವರ ಚಿತ್ತವನ್ನ ಯೇಸು ತಪ್ಪಿಸಿಕೊಂಡು ಬಿಡುತ್ತಿದ್ರು. And perhaps instead of staying 3.5 years on earth, he'd have had to stay 4 years to complete the job. ಅವರು ತಮ್ಮ ಕೆಲಸವನ್ನ ಪೂರೈಸಲು ಇಹಲೋಕದಲ್ಲಿ 3.5 ವರ್ಷ ಇರುವ ಬದಲಾಗಿ 4 ವರ್ಷಗಳ ಕಾಲ ಇರಬೇಕಾಗಿರಬೇಕಿತ್ತೇನೋ. ಆಗ How long does it take to go through school? 12 years? ಶಾಲೆಗಳ ಮುಖಾಂತರ ಹೋಗಲು ಎಷ್ಟು ವರ್ಷ ಹಿಡಿತಿತ್ತು? 12 ವರ್ಷನಾ? It can take 15 years also, you know that. ನಿಮಗೆ ಗೊತ್ತಿದೆ, 15 ವರ್ಷ ಬೇಕಾದ್ರೂ ಹಿಡಿಯಬಹುದಾಗಿರತ್ತೆ. It can take 20 years. ಅದು 20 ವರ್ಷ ಬೇಕಾದ್ರೂ ಹಿಡಿಯಬಹುದಾಗಿರತ್ತೆ. I know people who've gone to medical school which should finish in 5 years and take 10 years to go through medical school. ವೈದ್ಯಕೀಯ ಪಾಠಶಾಲೆಯನ್ನ ಹಾದು ಹೋಗಲು 5 ವರ್ಷ ಬೇಕಾಗಿರತ್ತೆ, ಆದ್ರೆ ಕಾರಣಾಂತರಗಳಿಂದ 10 ವರ್ಷಕ್ಕೆ ಎಳೆದುಕೊಂಡು ಹೋಗ್ಬಿಡತ್ತದು. And God has allotted a job for you in a certain amount of time. You can take 10 times that time. ದೇವರು ನಿಮಗೆ ಒಂದು ಕೆಲಸವನ್ನ ಪೂರೈಸಲು ಒಂದು ನಿಶ್ಚಿತ ಸಮಯ ನಿಗದಿ ಮಾಡಿರ್ತಾರೆ, ಆದ್ರೆ ಅದಕ್ಕಿಂತ 10 ಪಟ್ಟು ನೀವು ಸಮಯ ತೆಗೆದುಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. Because sometimes you just do a lot of other things which are not sinful. ಯಾಕಂದ್ರೆ ಪಾಪವಿಲ್ಲದಂತ ಇನ್ನೂ ಕೆಲವು ಅನೇಕ ಸಂಗತಿಗಳನ್ನ ನೀವು ಮಾಡುವವರಾಗ್ಬಿಡ್ತೀರಿ, But you feel like doing it. ಆದ್ರೆ ನಿಮಗೆ ಅನ್ಸತ್ತೆ ಮಾಡಬೇಕು ಅಂತ. There are a lot of dead works in Christendom. ಕ್ರೈಸ್ತತ್ವದಲ್ಲಿ ಅನೇಕ ನಿರ್ಜೀವ ಕಾರ್ಯಗಳು ತುಂಬಿ ಹೋಗಿವೆ. But you may say, oh boy, then my life will be full of tension. ಆಗ ನೀವು ಹೇಳ್ಬೋದು, ನನ್ನ ಜೀವಿತ ಪೂರ್ತಿ ಒತ್ತಡದಿಂದ ಕೂಡಿರತ್ತ ಹಾಗಾದ್ರೆ ಅಂತ. No, it won't. ಇಲ್ಲ, ಆ ರೀತಿಯಾಗಿರಲ್ಲ. Do you think Jesus' life was full of tension? That was the most relaxed life any human being ever lived on this earth. ನೀವು ನೆನೆಸ್ತೀರ ಯೇಸು ಸ್ವಾಮಿಯ ಜೀವಿತವು ಬಹಳ ಒತ್ತಡದಿಂದ ತುಂಬಿತ್ತು ಅಂತ? ಖಂಡಿತ ಇಲ್ಲ. ಯಾವುದೇ ವ್ಯಕ್ತಿಯು ಅನುಭವಿಸದೇ ಇರುವಂತ ಒಂದು ವಿಶ್ರಾಂತಿದಾಯಕ ಜೀವಿತವಾಗಿತ್ತು. Tension comes to you because you do your own thing. ನಿಮಗೆ ಬೇಕಾದ ಸಂಗತಿಗಳನ್ನ ನೀವು ಮಾಡ್ತಿರಲ್ಲ, ಅದಕ್ಕಾಗಿ ನಿಮಗೆ ಒತ್ತಡವು ಹೇರಿ ಬರುತ್ತದೆ. I can tell you, my life is not tense. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಜೀವಿತವು ಒತ್ತಡದಿಂದ ತುಂಬಿಲ್ಲ. No. ಖಂಡಿತ ಇಲ್ಲ. If you listen to God, your life will not be tense. ನೀವು ದೇವರಿಂದ ಕೇಳಿಸಿಕೊಳ್ಳುವವರಾದ್ರೆ ನಿಮ್ಮ ಜೀವಿತವು ಒತ್ತಡದಿಂದ ತುಂಬಿರುವುದಿಲ್ಲ. When you listen to God, you come to rest. ನೀವು ದೇವರಿಂದ ಕೇಳಿಸಿಕೊಳ್ಳುವಾಗ ನೀವು ಒಂದು ವಿಶ್ರಾಂತಿದಾಯಕ ಜೀವಿತಕ್ಕೆ ಬರ್ತೀರಿ. God's voice always brings rest, not tension. ದೇವರ ಸ್ವರವು ಯಾವಾಗಲೂ ನಮಗೆ ವಿಶ್ರಾಂತಿಯನ್ನು ತರುತ್ತದೆ ಹೊರತು ಒತ್ತಡವನ್ನಲ್ಲ. The reason I'm mentioning all this is, in Jesus I see God's ways, the way he did it. ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಯೇಸುವಿನಲ್ಲಿ ನಾನು ದೇವರ ಮಾರ್ಗವನ್ನ ನೋಡಿದ್ದೇನೆ, ಆತನು ಮಾಡಿದಂತ ರೀತಿಗಳು. But for that to happen in us, he has to break us. ನಮ್ಮಲ್ಲಿ ಅದು ಆಗಬೇಕಪ್ಪ ಅಂದ್ರೆ ಆತನು ನಮ್ಮನ್ನ ಮೊದಲು ಮುರಿಯಬೇಕು. You know, one of the first things that you read about Jesus after he grew to the age of 30 was his going to the baptism. ಯೇಸು ಸ್ವಾಮಿ 30ನೇ ವಯಸ್ಸಿಗೆ ಬರುವಾಗ ಮೊದಲ ಸಂಗತಿ ನೀವು ಓದುವುದೇನಪ್ಪ ಅಂದ್ರೆ, ಅವರು ದೀಕ್ಷಾ ಸ್ನಾನಕ್ಕೆ ತೆರಳುತ್ತಿದ್ರು. And we heard about it yesterday too. ನಾವು ಅದನ್ನ ನಿನ್ನೆ ಕೂಡ ಕೇಳಿಸ್ಕೊಂಡ್ವಿ. Jesus could have reasoned and said, I don't need to be baptized. ಯೇಸು ಸ್ವಾಮಿ ತಮ್ಮ ತರ್ಕವನ್ನ ಉಪಯೋಗಿಸಿ ಹೇಳಬಹುದಾಗಿತ್ತು, ನನಗೆ ದೀಕ್ಷಾ ಸ್ನಾನದ ಅವಶ್ಯಕತೆ ಇಲ್ಲ ಅಂತ. John the Baptist publicly saying,
I preach a baptism of repentance. ಸ್ನಾನಿಕನಾದ ಯೋಹಾನನು ಬಹಿರಂಗವಾಗಿ ಹೇಳುತ್ತಿದ್ದನು, ನಾನು ಮಾನಸಾಂತರದ ದೀಕ್ಷಾಸ್ನಾನದ ಕುರಿತಾಗಿ ಬೋಧಿಸುತ್ತಿದ್ದೇನೆ ಅಂತ. He called it a baptism of repentance. ಆತನು ಮಾನಸಾಂತರದ ದೀಕ್ಷಾಸ್ನಾನ ಎಂಬುದಾಗಿ ಕರೆದನು. What did Jesus have to repent of in 30 years? Not a single sin. ಯೇಸು ಸ್ವಾಮಿ ಯಾವುದರಿಂದ ಹಾಗಾದ್ರೆ ಮಾನಸಾಂತರ ಪಡಬೇಕಾಗಿತ್ತು? ತಮ್ಮ 30 ವರ್ಷದ ಜೀವಿತಾವಧಿಯಲ್ಲಿ ಪಾಪನೇ ಇರಲಿಲ್ಲ. He had nothing to repent of. Why did he need that baptism? ಯೇಸು ಸ್ವಾಮಿಯು ಮಾನಸಾಂತರ ಪಡಬೇಕಾಗೇ ಇರಲಿಲ್ಲ, ಯಾವುದೂ ಕೂಡ ಇರಲಿಲ್ಲ. ಹಾಗಾದ್ರೆ ಏನಕ್ಕಾಗಿ ದೀಕ್ಷಾ ಸ್ನಾನ ಪಡೆದುಕೊಳ್ಳಲು ಹೋಗಿದ್ರಲ್ಲಿ? There was no need. He could have used his reason and said, if I stand in that line. ಅವರಿಗೆ ಅವಶ್ಯಕತೆ ಇರಲಿಲ್ಲ. ಅವರ ತರ್ಕ ಈ ರೀತಿಯ ಕೆಲಸ ಮಾಡಬಹುದಾಗಿತ್ತು. ನಾನೇನಾದ್ರೂ ಹೋಗಿ ಆ ಜನರ ಸಾಲಿನಲ್ಲಿ ನಿಂತ್ಕೊಂಡಾಗ, Or people waiting to get baptized, people will think, so perhaps there is some secret sin in his life also. ಜನರು ಆ ಒಂದು ದೀಕ್ಷಾ ಸ್ನಾನಕ್ಕಾಗಿ ಕಾಯ್ದುಕೊಂಡು ನಿಂತಿರುವಾಗ ಯೋಚಿಸಬಹುದಾಗಿತ್ತು, ಯೇಸು ಸ್ವಾಮಿ ಕುರಿತಾಗಿ, ಯೇಸುವಿನಲ್ಲಿ ಒಂದು ರಹಸ್ಯ ಪಾಪವಿರಬಹುದು, ಅದಕ್ಕಾಗಿ ಬಂದಿದ್ದಾರೆ ಅಂತ. I don't want people to misunderstand me, so I will not stand in that line. ಜನರು ನನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗಾಗಿ ನಾನು ಜನರ ಸಾಲಿನಲ್ಲಿ ನಿಲ್ಲೋದಿಲ್ಲ ಅಂತ ಯೇಸು ಸ್ವಾಮಿಯ ತರ್ಕ ಹೇಳುತ್ತಿತ್ತು. He never used his reason. ಯೇಸು ಸ್ವಾಮಿಯು ಎಂದಿಗೂ ತಮ್ಮ ತರ್ಕವನ್ನ ಉಪಯೋಗಿಸಲಿಲ್ಲ. The father said, go and get baptized. ತಂದೆಯು ಹೇಳಿದ್ರು, ಹೋಗಿ ದೀಕ್ಷಾ ಸ್ನಾನ ಪಡಿಸಿಕೋ ಅಂತ. Father, who shall I be baptized by? ತಂದೆಯೇ, ನಾನು ಯಾರಿಂದ ದೀಕ್ಷಾ ಸ್ನಾನ ಪಡೆದುಕೊಳ್ಳಬೇಕು? Somebody less holier than you, John the Baptist. ನಿನಗಿಂತ ಕಡಿಮೆ ಪವಿತ್ರತೆಯನ್ನ ಹೊಂದಿದಂತ ಸ್ನಾನಿಕನಾದ ಯೋಹಾನನಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂತ ತಂದೆಯು ಯೇಸುವಿಗೆ ಹೇಳಿದರು. Less holier than me? He's going to baptize me? ನನಗಿಂತ ಕಡಿಮೆ ಪವಿತ್ರತೆಯುಳ್ಳವನು ನನಗೆ ದೀಕ್ಷಾ ಸ್ನಾನ ಕೊಡುತ್ತಾನಾ? Why not I just go into a tub or something and baptize myself, because there's nobody holier than me on the earth. ಯಾಕೆ ನಾನಾಗೆ ಒಂದು ಟಬ್ ಅಲ್ಲಿ ಹೋಗಿ ದೀಕ್ಷಾ ಸ್ನಾನ ನನಗೆ ನಾನು ತೆಗೆದುಕೊಳ್ಳಬಾರದು? ನನಗಿಂತ ಪವಿತ್ರರು ಈ ಲೋಕದಲ್ಲಿ ಯಾರೂ ಇಲ್ಲ. No. Humble yourself. ಇಲ್ಲ, ನಿನ್ನನ್ನು ನೀನು ತಗ್ಗಿಸಿಕೋ. Go and be baptized by somebody who is not even 1% as holy as you. ನೀನು ಇದ್ದ ಪವಿತ್ರತೆಗೆ 1% ಪವಿತ್ರತೆ ಇಲ್ಲದೆ ಇರುವವನ ಕಡೆಯಿಂದ ದೀಕ್ಷಾ ಸ್ನಾನ ತೆಗೆದುಕೋ ಅಂತ ತಂದೆಯು ಹೇಳಿದ್ರು ಯೇಸುವಿಗೆ. And he comes to John the Baptist. And John the Baptist says, boy, I need to be baptized from you. No, Jesus says. ಯೇಸು ಸ್ವಾಮಿಯು ಸ್ನಾನಿಕನಾದ ಯೋಹಾನನ ಬಳಿಗೆ ಬರ್ತಾರೆ. ಸ್ನಾನಿಕನಾದ ಯೋಹಾನನ್ ಹೇಳ್ತಾನೆ, ನಾನು ನಿಮ್ಮಿಂದ ದೀಕ್ಷಾ ಸ್ನಾನ ತೆಗೆದುಕೊಳ್ಳಬೇಕು ಅಂತ. ಯೇಸು ಹೇಳ್ತಾರೆ, ಇಲ್ಲ ಹಾಗಲ್ಲ, I have to fulfill all righteousness. ನಾನು ಎಲ್ಲಾ ನೀತಿಯನ್ನ ಪೂರೈಸಬೇಕಾಗಿದೆ, ಅಂದರೆ ನೆರವೇರಿಸಬೇಕಾಗಿದೆ. For him righteousness was obeying the Father, not his reason. ಯೇಸು ಸ್ವಾಮಿಗೆ ನೀತಿ ಪೂರೈಸೋದು ಅಂತಂದ್ರೆ ತನ್ನ ತಂದೆಗೆ ವಿಧೇಯನಾಗುವಂತದ್ದಾಗಿತ್ತೆ ಹೊರತು ತರ್ಕವನ್ನ ಉಪಯೋಗಿಸುವಂತದ್ದು ಅಲ್ಲ. He never lived by reason. ಯೇಸು ಸ್ವಾಮಿಯು ತಮ್ಮ ತರ್ಕದಿಂದ ಬದುಕಲಿಲ್ಲ ಅಥವಾ ಜೀವಿಸಲಿಲ್ಲ. You know, from the time of our childhood, we've been taught to live by reason. ನಮ್ಮ ಚಿಕ್ಕಂದಿನ ಸಮಯದಿಂದಲೂ ಕೂಡ ನಾವು ನಮ್ಮ ತರ್ಕದಿಂದ ಜೀವಿಸಬೇಕು ಎಂಬ ಭಾವನೆಯಲ್ಲಿ ಬಂದಿರುತ್ತೇವೆ. And in many matters that is right. ಅನೇಕ ವಿಷಯಗಳಲ್ಲಿ ಅದು ಸರಿನೇ. Many earthly things it's right to use our reason. ನಮ್ಮ ತರ್ಕವನ್ನ ಉಪಯೋಗಿಸಲು ಅನೇಕ ಭೌತಿಕ ಸಂಗತಿಗಳು ಸರಿನೇ ಇರ್ತವೆ. I'm not saying we shouldn't. ನಾನು ಹೇಳ್ತಾ ಇಲ್ಲ ಅದಿರಬಾರ್ದು ಆ ರೀತಿ ಅಂತ. But when we get born again and are filled with the Holy Spirit, you want to understand God's ways? ನಾವು ಹೊಸದಾಗಿ ಹುಟ್ಟಿದಾಗ ಮತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ನೀವು ದೇವರ ಮಾರ್ಗಗಳನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. The Holy Spirit must now guide our reason. ಪವಿತ್ರಾತ್ಮನು ಈಗ ನಮ್ಮ ತರ್ಕವನ್ನ ಮಾರ್ಗದರ್ಶಿಸಬೇಕು, ಅಂದರೆ ಮುನ್ನಡೆಸಬೇಕು. Till now, reason was the Lord of the house. ಇಲ್ಲಿವರೆಗೂ ತರ್ಕವು ಈ ಮನೆಯ ಕರ್ತನಾಗಿತ್ತು. But when we are filled with the Holy Spirit becomes Lord. ನಾವು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ ಪವಿತ್ರಾತ್ಮನು ಕರ್ತನಾಗುತ್ತಾನೆ. And reason, we don't eliminate reason. Reason becomes like the wife. ತರ್ಕವನ್ನ ನಾವು ಒಂದೇ ಸಲಕ್ಕೆ ತೆಗೆದು ಹಾಕುವುದಿಲ್ಲ, ಆದ್ರೆ ತರ್ಕವು ಹೆಂಡತಿ ರೀತಿಯಲ್ಲಿ ಆಗುತ್ತದೆ. And the Holy Spirit's like the husband. ಪವಿತ್ರಾತ್ಮನು ಗಂಡನ ರೀತಿಯಲ್ಲಿ ಆಗುತ್ತಾನೆ. Is a wife a very useful person to have? ಹೆಂಡತಿಯು ಬಹಳ ಉಪಯುಕ್ತ ವ್ಯಕ್ತಿ. Yes or no? I say yes. ಹೌದೋ ಇಲ್ವೋ? ನಾನು ಹೇಳ್ತೀನಿ ಹೌದು ಅಂತ. But not if she becomes the head of the house. No. ಆದ್ರೆ ಆ ಒಂದು ಮನೆಯ ಕುಟುಂಬದ ತಲೆಯಾಗಿರುವುದಿಲ್ಲ. ಇಲ್ಲ. Then you have a problem. ಇಲ್ಲ ಅಂದ್ರೆ ಸಮಸ್ಯೆ ಎದುರಾಗ್ಬಿಡತ್ತೆ. Because God never made a woman to be a head.
ದೇವರು ಯಾವತ್ತೂ ಸ್ತ್ರೀಯನ್ನ ತಲೆಯನ್ನಾಗಿ ನೇಮಕ ಮಾಡಿಲ್ಲ. And God never made our reason and our mind to be the head. ದೇವರು ನಮ್ಮ ತರ್ಕವನ್ನಾಗಲಿ ಅಥವಾ ನಮ್ಮ ಮನಸ್ಸನ್ನಾಗಲಿ ತಲೆಯನ್ನಾಗಿ ಮಾಡಿಲ್ಲ. It doesn't mean we shoot the wife. ಅದರ ಅರ್ಥ ಹೆಂಡತಿಯನ್ನ ಎಸೆಯುವಂತದ್ದು ಅಲ್ಲ. We don't shoot our reason. There's some people who say, leave your mind blank. ನಮ್ಮ ತರ್ಕವನ್ನ ನಾವು ಆ ರೀತಿಯಾಗಿ ಎಸೆಯುವಂತ ಆಗಿರಬಾರದು. ಕೆಲವರು ಹೇಳುತ್ತಾರೆ ನಿಮ್ಮ ಮನಸ್ಸನ್ನ ಬಹಳ ಖಾಲಿಯನ್ನಾಗಿ ಇಟ್ಕೋ ಅಂತ. That's not Christianity. ಅದು ಕ್ರೈಸ್ತತ್ವ ಅಲ್ಲ. That's yoga. Meditation. Leave your mind blank. ಅದು ಯೋಗ, ಧ್ಯಾನ ಮಾಡುವಂಥದ್ದು, ನಮ್ಮ ಮನಸ್ಸನ್ನ ಖಾಲಿಯನ್ನಾಗಿ ಇಟ್ಕೊಳ್ಳುವಂಥದ್ದು. I don't leave my mind blank when I meditate. The devil will come in. ನಾನು ಧ್ಯಾನ ಮಾಡುವಾಗ ಮನಸ್ಸನ್ನ ಖಾಲಿಯನ್ನಾಗಿ ಇಟ್ಕೊಳ್ಳೋದಿಲ್ಲ, ಇಲ್ಲ ಅಂದ್ರೆ ಸೈತಾನನು ಬಂದು ಬಿಡ್ತಾನೆ. I meditate on God's word. ನಾನು ದೇವರ ವಾಕ್ಯವನ್ನ ಧ್ಯಾನಿಸುವನಾಗ್ತೇನೆ. I use my reason, but under the guidance of the Holy Spirit. ನಾನು ತರ್ಕವನ್ನು ಉಪಯೋಗಿಸುತ್ತೇನೆ, ಆದರೆ ಪವಿತ್ರಾತ್ಮನ ಆ ಒಂದು ಮಾರ್ಗದರ್ಶನದ ಅಡಿಯಲ್ಲಿ ಮಾತ್ರ. That's the wonderful thing about the new covenant. They could not have it in the Old Testament. ಹೊಸ ಒಡಂಬಡಿಕೆಯಲ್ಲಿ ಇದೊಂದು ಅದ್ಭುತಕರವಾದಂತ ಸಂಗತಿ. ಹಳೆ ಒಡಂಬಡಿಕೆಯಲ್ಲಿನ ಜನರು ಇದನ್ನ ಹೊಂದಿಕೊಂಡಿರಲಿಲ್ಲ ಈ ರೀತಿಯಾಗಿ. You see, the mistakes that people made in the Old Testament was all because of reason. ಹಳೆ ಒಡಂಬಡಿಕೆಯಲ್ಲಿ ಜನರು ಏನೆಲ್ಲ ತಪ್ಪು ಮಾಡಿದ್ರಲ್ಲ ಅದಕ್ಕೆಲ್ಲ ಮೂಲ ಕಾರಣ ಅವರು ತರ್ಕವನ್ನ ಉಪಯೋಗಿಸಿದ್ದೇ ಆಗಿದೆ. I told you about Abraham. ನಾನು ಅಬ್ರಹಾಮನ ಕುರಿತಾಗಿ ನಿಮಗೆ ಹೇಳಿದೆ. He came to Canaan and there was a famine there. He used his reason and said, what shall I do? I heard there's food in Egypt. Let me go there. ಆತನು ಕಾನಾನಿಗೆ ಬರ್ತಾನೆ, ಅಲ್ಲಿ ಬರಗಾಲ ಎದುರಾಗಿರುತ್ತೆ. ಆತನು ತನ್ನ ತರ್ಕವನ್ನು ಉಪಯೋಗಿಸಿ ಈ ರೀತಿ ಯೋಚನೆ ಮಾಡ್ತಾನೆ, ಐಗುಪ್ತದಲ್ಲಿ ಊಟ ಸಿಗುವುದರಿಂದ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ತೀರ್ಮಾನ ಮಾಡ್ತಾನೆ. And he goes there and brings Hagar. ಆತನು ಅಲ್ಲಿಗೆ ಹೋಗಿ ಹಾಗರಳನ್ನ ಕರೆತರ್ತಾನೆ. And that's the cause of sin and problems right until today. ಅದೇ ಮೂಲ ಕಾರಣ ಇಲ್ಲಿಯವರೆಗೂ ಪಾಪ ಮತ್ತು ಸಮಸ್ಯೆಗಳಿಗೆ. Because of the son he got through Hagar. ಹಾಗರಳ ಮುಖಾಂತರ ಆತನು ಮಗನನ್ನು ಪಡೆದುಕೊಂಡಿದ್ದಕ್ಕಾಗಿ. But that's because he used his reason. ಅದು ಯಾಕಂದ್ರೆ ಆತನು ತನ್ನ ತರ್ಕವನ್ನ ಉಪಯೋಗಿಸಿದ್ದಕ್ಕಾಗಿ. It was a small step. Just going to Egypt. ಅದು ಆತನು ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದಕ್ಕಾಗಿ ಅದು ಐಗುಪ್ತಕ್ಕೆ ತೆರಳಿದ್ದು. But look at the consequences that have lasted for 4,000 years. 4,000 ವರ್ಷಗಳಿಗಾಗಿ ಎದುರಿಸಿದಂತ ಪರಿಣಾಮಗಳನ್ನ ನೋಡ್ರಿ ನೀವು. Do you know how many people you can mess up when you try to live by reason when God tells you to do something else? ದೇವರು ನಿಮಗೆ ಏನೋ ಒಂದನ್ನ ಮಾಡುವಂತ ಹೇಳಿದಾಗ ನೀವು ನಿಮ್ಮ ತರ್ಕವನ್ನ ಉಪಯೋಗಿಸುವುದರಿಂದ ಎಷ್ಟೋ ಜನರನ್ನ ಹಾಳು ಮಾಡುತ್ತೀರಿ ಅಂತ ನಿಮಗೆ ಗೊತ್ತಿದೆನಾ? Now God has not told you anything, okay. ದೇವರು ನಿಮಗೆ ಏನು ಹೇಳಲಿಲ್ಲ ಅಂದ್ರೆ ಸರಿ, ಪರವಾಗಿಲ್ಲ. But here God had told him, go to Canaan. ಆದ್ರೆ ದೇವರು ಆತನಿಗೆ ಹೇಳಿದರೆ ಕಾನಾನಿಗೆ ಹೋಗು ಅಂತ. As if God did not know that there was going to be a famine there. ಒಂದು ವೇಳೆ ಅಲ್ಲಿ ಬರಗಾಲ ಇರುತ್ತೆ ಅಂತ ದೇವರಿಗೆ ತಿಳಿದು ಬಂದಿಲ್ಲ ಅಂತ ಅಂದ್ಕೊಳ್ಳೋಣ. We can't blame Abraham because he didn't have a Bible, he didn't have the Holy Spirit. We've got much more and we do the same thing. ಆಗ ನಾವು ಅಬ್ರಹಾಮನಿಗೆ ದೂಷಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆತನ ಬಳಿ ಬೈಬಲ್ ಇರಲಿಲ್ಲ, ಪವಿತ್ರಾತ್ಮನೂ ಇರಲಿಲ್ಲ. ಆದ್ರೆ ನಾವು ಹೆಚ್ಚಾಗಿ ಹೊಂದಿದ್ದೇವೆ, ಆದರೂ ಅದನ್ನೇ ಮಾಡ್ತೀವಿ. When these things are written for our instruction. ಇವೆಲ್ಲ ನಮ್ಮ ಕಲಿಕೆಗಾಗಿ ಬರೆಯಲ್ಪಟ್ಟಿವೆ.